ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ ನಾನು ತಿಳಿಸಿಕೊಡಲು ಇಚ್ಛಿಸುತ್ತೇನೆ 10ನೇ ತರಗತಿಯ 5ನೆಯ ಗದ್ಯಪಾಠ ಶಿಶುನಾಳ ಶರೀಫ ಸಾಹೇಬರು. ರಚನೆ ಮಾಡಿರುವಂತಹ ಕೃತಿಕಾರರು RS ಸುಂಕದ. ನಾನು ಗದ್ಯಪಾಠವನ್ನು ಶಿಶುನಾಳ ಶರೀಫರು ರಚನೆ ಮಾಡಿರುವಂತಹ ಒಂದು ಗೀತೆಯೊಂದಿಗೆ ಪ್ರಾರಂಭ ಮಾಡುತ್ತೇನೆ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ, ಬರದೆ ಬಾರಿಸದಿರು ತಂಬೂರಿ. ಶಿಶುನಾಳ ಶರೀಫರು ರಚನೆ ಮಾಡಿರುವಂತಹ ತತ್ವಪದಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ತತ್ವಪದ ಇದಾಗಿದೆ. ಶಿಶುನಾಳ ಶರೀಫರು ಅನೇಕ ತತ್ವಪದಗಳನ್ನು ರಚನೆ ಮಾಡಿದ್ದಾರೆ. ಕರ್ನಾಟಕವು ಶರಣರು, ದಾಸರು, ತತ್ವಪದಕಾರರು ಹಾಗೂ ಸೂಫಿಗಳು ಬದುಕಿ ಬಾಳಿದಂತಹ ನಾಡು ಕರ್ನಾಟಕ. ಇವರು ತಮ್ಮ ಬದುಕು, ಚಿಂತನೆ, ಸಾಹಿತ್ಯಗಳಿಂದ ಜನರ ಮೇಲೆ ಒಳ್ಳೆಯ ಪ್ರಭಾವ ಬೀರಿದಂತಹ ವ್ಯಕ್ತಿಗಳಾಗಿದ್ದಾರೆ. ಹಾಗೆಯೇ ಇವರಲ್ಲಿ 16ನೇ ಶತಮಾನದ ಕೊನೆಯ ಭಾಗದಲ್ಲಿದ್ದಂತಹ ಶಿಶುನಾಳ ಶರೀಫರು ಕೂಡ ಒಬ್ಬರು. ಶರೀಫರ ಬದುಕು ಹಾಗೂ ಪದಗಳು ಧಾರ್ಮಿಕ ಸಾಮರಸ್ಯದ ಅಪೂರ್ವ ನಿದರ್ಶನಗಳಾಗಿವೆ. ಈಗಲೂ ಅವರ ಜಾತ್ರೆಗೆ ಉತ್ತರ ಕರ್ನಾಟಕದ ಲಕ್ಷಾಂತರ ಜನ ಸೇರುತ್ತಾರೆ. ನೂರಾರು ಭಜನಾ ತಂಡಗಳು ಶರೀಫರು ರಚಿಸಿದಂತಹ ಪದಗಳನ್ನು ಹಾಡಿ ಸಂತಸ ಪಡುತ್ತಾರೆ. ಗಮನಿಸಿ ವಿದ್ಯಾರ್ಥಿಗಳೇ, ಕರ್ನಾಟಕವು ಅನೇಕ ಶರಣರನ್ನು ನೀಡಿದಂತಹ ನಾಡು, ದಾಸರನ್ನು ನೀಡಿದಂತಹ ನಾಡು. ಶರಣರು ಎಂದಾಗ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಹೀಗೆ. ದಾಸರು ಎಂದಾಗ ಪುರಂದರದಾಸರ ಜೊತೆಗೆ ನಾವು ಕನಕದಾಸರು, ಹೀಗೆ ಅನೇಕ ದಾಸರನ್ನು ಕೂಡ ಪಡೆದಂತಹ ನಾಡು. ಹಾಗೆಯೇ ತತ್ವ ಪದಕಾರರು ಶಿಶುನಾಳ ಶರೀಫರಂತಹ ಸೂಫಿಗಳನ್ನು ಕಂಡಂತಹ ನಾಡು ಕರ್ನಾಟಕ. ಇಂತಹ ಶರಣರು, ದಾಸರು, ತತ್ವ ಪದಗಳನ್ನು ರಚನೆ ಮಾಡಿದಂತಹ ಸೂಫಿಗಳು ಬದುಕಿ ಬಾಳಿದಂತಹ ನಾಡು ನಮ್ಮ ಕರ್ನಾಟಕ. ಇವರು ತಮ್ಮ ಚಿಂತನೆ, ಸಾಹಿತ್ಯಗಳಿಂದ ಜನರ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರಿದಂತಹವರು. ಇಂತಹ ಅವರ ಬದುಕು 16ನೇ ಶತಮಾನದ ಕೊನೆಯ ಭಾಗದಲ್ಲಿದ್ದ ಶಿಶುನಾಳ ಶರೀಫರು ಕೂಡ ಒಬ್ಬರು. ಶರೀಫರ ಬದುಕು ಹಾಗೂ ಪದಗಳು ಧಾರ್ಮಿಕ ಸಾಮರಸ್ಯವನ್ನು, ಯಾವುದೇ ಜಾತಿ, ಮತ, ಧರ್ಮವನ್ನು ಸಾರದೆ ಧಾರ್ಮಿಕ ಸಾಮರಸ್ಯವನ್ನು ತೋರಿಸಿದಂತಹ ಅಪೂರ್ವ ನಿದರ್ಶನವಾಗಿದೆ. ಈಗಲೂ ಕೂಡ ಅವರ ಜಾತ್ರೆಗೆ ಉತ್ತರ ಕರ್ನಾಟಕದ ಲಕ್ಷಾಂತರ ಜನ ಸೇರುತ್ತಾರೆ. ಇವರು ರಚನೆ ಮಾಡಿರುವಂತಹ ನೂರಾರು ಭಜನಾ ತಂಡಗಳು ಇವರ ರಚನೆಗಳನ್ನು ಹಾಡುತ್ತಾರೆ. ಬನ್ನಿ, ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಲೇಖಕರ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಸುಂಕದ RS, ಇವರ ಪೂರ್ಣ ಹೆಸರು ರಾಮಕೃಷ್ಣ ಶ್ರೀಪಾದರಾವ್ ಸುಂಕದ. ಇವರು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಮೊರಬಾದಲ್ಲಿ 1951ರಲ್ಲಿ ಜನಿಸಿದರು. ಕನ್ನಡ ವ್ಯಾಕರಣ, ಗಂಗಾಧರ ಮಡಿವಾಳೇಶ್ವರ, ತುರುಮರಿ ಒಂದು ಅಧ್ಯಯನ, ಮೊದಬ ಗ್ರಾಮದ ಸಾಂಸ್ಕೃತಿಕ ಅಧ್ಯಯನ ಇವು ಇವರ ಪ್ರಮುಖ ಕೃತಿಗಳು. ಪ್ರಸ್ತುತ ಶಿಶುನಾಳ ಶರೀಫ ಸಾಹೇಬರ ಗದ್ಯ ಭಾಗವನ್ನು ಶ್ರೀಯುತರು ಸಂಪಾದಿಸಿದಂತಹ ಶ್ರೀ ಶಿಶುನಾಳ ಶರೀಫ ಸಾಹೇಬರ ಅನುಭವ ಗೀತ ಮಂಜರಿ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಗದ್ಯಪಾಠದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ಗಮನಿಸಿ. ಓರಣ ಎಂದರೆ ಅಚ್ಚುಕಟ್ಟಾಗಿರುವುದು. ಖ್ಯಾತಿವೆತ್ತ ಅಂದರೆ ಪ್ರಸಿದ್ಧಿಯನ್ನು ಹೊಂದಿದ, ಹೆಸರುವಾಸಿಯಾದ ಎಂಬ ಅರ್ಥವನ್ನು ನೀಡುತ್ತದೆ. ಬಾಷ್ಪಾಂಜಲಿ ಎಂದರೆ ಅಶ್ರುತರ್ಪಣ ಅಥವಾ ಕಣ್ಣೀರು. ನಂತರ ಲಹರಿ ಪದದ ಅರ್ಥ ರಭಸ, ಚುರುಕು, ಕೌಶಲ, ಚಾಕಚಕ್ಯತೆ, ಅಲೆ, ತೆರೆ ಎಂಬ ಅರ್ಥವನ್ನು ನೀಡುತ್ತದೆ. ಇಲ್ಲಿ ಶ್ರವಣ ಅಂದರೆ ಕೇಳುವಿಕೆ ಅಥವಾ ಆಲಿಸುವಿಕೆ. ಸಾತ್ವಿಕ ಎಂದರೆ ಸತ್ವ ಗುಣಗಳಿಂದ ಕೂಡಿದ ಒಳ್ಳೆಯತನ, ರುಜುವಾದದು ಎಂಬ ಅರ್ಥವನ್ನು ಕೂಡ ನೀಡುತ್ತದೆ. ಸೌರಭ ಎಂದರೆ ಪರಿಮಳ, ಸುವಾಸನೆ. ಸ್ಫೂರ್ತಿ ಪದದ ಅರ್ಥ ಪ್ರೇರಣೆ, ಪ್ರಚೋದನೆ. ಹೆಗ್ಗುರಿ ಪದದ ಅರ್ಥ ಹಿರಿದಾದ ಗುರಿ. ಇನ್ನು ಗದ್ಯಪಾಠದಲ್ಲಿ ಬಂದಿರುವಂತಹ
ಟಿಪ್ಪಣಿ ಪದಗಳನ್ನು ಗಮನಿಸಿ. ಸಂತ ಕಾದರ್ಶಾವಲಿ, ಈತ ಒಬ್ಬ ಸೂಫಿ ಸಂತ. ಈ ಸಂತನ ಬಗ್ಗೆ ಶರೀಫರು ಬಹಳ ಆದರ ಇಟ್ಟುಕೊಂಡಿದ್ದರು. ಇನ್ನು ಕೂಲಿ ಮಠ ಅಂದರೆ ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ಸೂಕ್ತ ಕಟ್ಟಡಗಳು ಇರಲಿಲ್ಲ. ದೇವಸ್ಥಾನದ ಜಗಳಿ, ಮಠದ ಪಡಶಾಲೆ, ಊರಿನ ಚಾವಡಿ ಅಥವಾ ಮಂಟಪಗಳಲ್ಲಿ ತರಗತಿಗಳು ನಡೆಯುತ್ತಿದ್ದವು. ಇಂತಹ ಶಾಲೆಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಮಠಗಳೆಂದು ಕರೆಯಲಾಗುತ್ತಿತ್ತು. ಮುಲ್ಕಿ ಪರೀಕ್ಷೆ ಅಂದರೆ ಲೋಯರ್ ಸೆಕೆಂಡರಿ ಅಥವಾ 5 ರೂಪಾಯಿ ಪರೀಕ್ಷೆ ಎಂದು ಕರೆಯುತ್ತಿದ್ದ 7ನೆಯ ತರಗತಿ. ಮುಲ್ಕಿ ಪರೀಕ್ಷೆ ತೇರ್ಗಡೆಯಾದರೆ ಮೇಸ್ಟ್ರು ಕೆಲಸ ಅಂದರೆ ಶಿಕ್ಷಕ ವೃತ್ತಿ ಸಿಗುತ್ತಿತ್ತು. ಅದನ್ನು ತೆಗೆದುಕೊಳ್ಳಲು ಅರ್ಹತೆ ಪಡೆಯುವಂತಹದ್ದು ಮುಲ್ಕಿ ಪರೀಕ್ಷೆ ಎಂದರೆ. ಇನ್ನು ಮೋಡಿ ಎಂದರೆ ಪ್ರೇಕ್ಷಕರನ್ನು ಮೈಮರೆಸುವಂತೆ ಮಾಡುವ 2 ಗುಂಪಿನ ನಡುವಿನ ಗಾರುಡಿ ಆಟ. ಅದನ್ನೇ ಮ್ಯಾಜಿಕ್, ಜಾದು, ಇಂದ್ರಜಾಲ, ಯಕ್ಷಿಣಿ, ಕೈಚಳಕ ಅಂತ ಕೂಡ ಕರೀಬಹುದು. ಇನ್ನು ಅಲಾವಿ ಅಂದರೆ ಮೊಹರಂ ಹಬ್ಬದ ಸಂದರ್ಭದಲ್ಲಿ ಲೋಹದ ಹಸ್ತವಾದ ಬಾಬಯ್ಯನನ್ನು ಕೂಡಿಸುವ ಬಾಬಯ್ಯನ ಗುಡಿಯ ಮುಂದೆ ಗುಂಡಿ ತೋಡಿ ಅದರಲ್ಲಿ ಬೆಂಕಿ ಉರಿಸುತ್ತಾರೆ. ಆ ಗುಂಡಿಗೆ ಅಲಾವಿ ಎಂದು ಕರೆಯುತ್ತಾರೆ. ಅಲಾವಿ ಅಂದರೆ ಮೊಹರಂ ಸಂದರ್ಭದಲ್ಲಿ ಲೋಹದ ಹಸ್ತವಾದಂತಹ ಬಾಬಯ್ಯನನ್ನು ಕೂಡಿಸುವ ಬಾಬಯ್ಯನ ಗುಡಿಯ ಮುಂದೆ ಗುಂಡಿ ತೋಡಿ ಅದರಲ್ಲಿ ಬೆಂಕಿ ಉರಿಸುವಂತಹದ್ದು. ಅದನ್ನೇ ಅಲಾವಿ ಎಂದು ಕರೆಯುತ್ತಾರೆ. ಇನ್ನು ಕಬರ್ಲಾ ಅಂದರೆ ಇರಾಕ್ ದೇಶದಲ್ಲಿರುವ ಕರ್ಬಲಾ ಅಂದರೆ ಇರಾಕ್ ದೇಶದಲ್ಲಿರುವ ಸ್ಥಳ. ಹಜರತ್ ಹುಸೇನರು ಈ ಸ್ಥಳದಲ್ಲಿ ಶತ್ರುಗಳೊಡನೆ ಹೋರಾಡಿ ಹುತಾತ್ಮರಾದರು. ಮೊಹರಂ ಹಬ್ಬದ ಕೊನೆಯ ದಿನ ಹಜರತ್ ಹುಸೇನರನ್ನು ಸಾಂಕೇತಿಸುವ ಲೋಹದ ಹಸ್ತಗಳನ್ನು ಮೆರವಣಿಗೆಯಲ್ಲಿ ಊರ ಹೊರಗೆ ತಂದು ಸ್ನಾನ ಮಾಡಿಸಿ ಬಿಳಿ ಬಟ್ಟೆಯಲ್ಲಿ ಅವುಗಳನ್ನು ಗಂಟು ಕಟ್ಟುತ್ತಾರೆ. ಇದು ಹುತಾತ್ಮರಾದ ಹುಸೇನರ ಸಾಂಕೇತಿಕ ಆಚರಣೆಯಾಗಿದೆ. ಅಂದರೆ ಬಿಳಿ ಬಟ್ಟೆಯಲ್ಲಿ ಅವುಗಳನ್ನು ಗಂಟು ಕಟ್ಟುತ್ತಾರೆ. ಇದು ಹುತಾತ್ಮರಾದ ಹುಸೇನರ ಸಾಂಕೇತಿಕ ಆಚರಣೆ ಆಗಿದೆ. ಇನ್ನು ಗದ್ಯಪಾಠವನ್ನು ಓದುವುದರ ಮೂಲಕ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ. ಸಂತ ಶಿಶುನಾಳ ಶರೀಫರ ಬಗ್ಗೆ. ಭರತ ಭೂಮಿಯ ಪುಣ್ಯ ಪುರುಷರಲ್ಲಿ ಶಿಶುನಾಳ ಶರೀಫ ಸಾಹೇಬರು ಕೂಡ ಒಬ್ಬರಾಗಿದ್ದಾರೆ. ಜಾನಪದದ ಪ್ರತಿನಿಧಿಯಾದ ಈ ಸಂತ ಕವಿ ಸಾಮಾನ್ಯ ಮಾನವನಿಗೂ ಅರ್ಥವಾಗುವಂತೆ ಮಾನವತೆಯ ತತ್ವಬೋಧನೆ ಮಾಡಿದ್ದಾರೆ. ವಿವೇಚನೆ, ಶಾಸ್ತ್ರ ಶ್ರವಣ ಮುಂತಾದವುಗಳು ಕೇವಲ ಉಚ್ಚ ಜನರ ಸೊತ್ತೆಂಬ ಮೂಢ ತಿಳುವಳಿಕೆ ನಮ್ಮಲ್ಲಿ ಉಂಟು. ಆದರೆ ಶರೀಫರು ಈ ಮಾತನ್ನು ಹುಸಿಯಾಗಿಸಿ ಧರ್ಮ ಪರಿಪಾಲನೆ ಹಾಗೂ ತತ್ವ ಸೌರಭವನ್ನು ಪ್ರತಿಯೊಬ್ಬರೂ ಸವಿಯಲು ಅರ್ಹರು ಎಂಬುದನ್ನು ಸಾರಿ ಹೇಳಿದ್ದಾರೆ. ಅಂತೆಯೇ ಶರೀಫರ ತತ್ವಪದಗಳನ್ನು ವೇದ ಶಾಸ್ತ್ರಗಳನ್ನು ಅರಿಯದವರು ಗುಣುಗುಡುತ್ತಿದ್ದರು. ಮನೆ ಮನೆಗೂ ಅಲೆದಾಡಿ ಜೀವ ಹೊರೆಯುವ ದಾಸಯ್ಯಗಳು, ಭಿಕ್ಷುಕರು ಇಂಥ ತತ್ವಪದಗಳನ್ನು ಹಾಡುತ್ತಾರೆ. ಶ್ರೀಸಾಮಾನ್ಯನು ತನ್ನ ಜೀವನವನ್ನು ಸಾಫಲ್ಯಗೊಳಿಸುವ ರಹಸ್ಯ ಈ ಹಾಡುಗಳಲ್ಲಿ ಇವೆ. ಅಲ್ಲದೆ ಶರೀಫರ ಹಾಡುಗಳ ಗತಿಗತ್ತುಗಳು ಜನರ ಮನಸ್ಸನ್ನು ಹಿಡಿಯುವಂತಹವುಗಳಾಗಿವೆ, ಆಕರ್ಷಣೆ ಮಾಡುವಂತಹವುಗಳು ಆಗಿವೆ. ಈ ಒಂದು ಭರತ ಭೂಮಿಯು ಪುಣ್ಯ ಪುರುಷರ ಒಂದು ತಾಣವಾಗಿದೆ. ಶಿಶುನಾಳ ಶರೀಫ ಸಾಹೇಬರು ಕೂಡ ಅವರಲ್ಲಿ ಒಬ್ಬರಾಗಿದ್ದಾರೆ. ಜಾನಪದದ ಪ್ರತಿನಿಧಿಯಾದ ಈ ಸಂತ ಕವಿ ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗುವಂತೆಯೇ ಭಾಷೆಯಲ್ಲಿ ಮಾನವತೆಯ ತತ್ವಬೋಧನೆಯನ್ನು ಮಾಡಿದ್ದಾರೆ. ಇವರ ತತ್ವ ವಿವೇಚನೆ, ಶಾಸ್ತ್ರಗಳನ್ನು ತಿಳಿಸುವಂತಹ ಕ್ರಮ ಕೇವಲ ಸಂಸ್ಕೃತ ಅಥವಾ ಉಚ್ಚ ಜನ ಸೊತ್ತೆಂಬ ಮೂಢನಂಬಿಕೆಯಲ್ಲಿ ನಮ್ಮಲ್ಲಿ ತೊಡೆದು ಹಾಕಿ ಶರೀಫರ ಸರಳವಾದ ಪದಗಳನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವಂತೆ ರಚನೆ ಮಾಡಿದ್ದಾರೆ. ಇನ್ನು ಇವರ ತತ್ವ ಸೌರಭವನ್ನು ಪ್ರತಿಯೊಬ್ಬರೂ ಸವಿಯುವಂತೆ ರಚನೆಯನ್ನು ಮಾಡಿದ್ದಾರೆ. ಶರೀಫರು ತತ್ವ ಪದಗಳನ್ನು ವೇದ ಶಾಸ್ತ್ರಗಳನ್ನು ಅರಿಯದವರು ಕೂಡ ಇಂತಹ ತತ್ವ ಪದಗಳನ್ನು ಇಷ್ಟಪಟ್ಟು ಹಾಡುತ್ತಿದ್ದರು. ಮನೆ ಮನೆಗೆ ಅಲೆದಾಡಿ ಜೀವ ಹೊರೆಯುವ ದಾಸಯ್ಯಗಳು, ಭಿಕ್ಷುಕರು ಇಂತಹ ತತ್ವಗಳನ್ನು ಕಲಿತು ಹಾಡುವಂತಾಯಿತು. ಶ್ರೀಸಾಮಾನ್ಯನು ತನ್ನ ಜೀವನವನ್ನು ಸಾಫಲ್ಯಗೊಳಿಸಿಕೊಳ್ಳುವಂತಹ ರಹಸ್ಯಗಳು ಈ ಹಾಡುಗಳಲ್ಲಿ ಇವೆ. ಅಲ್ಲದೆ ಶರೀಫರ ಹಾಡುಗಳ ಗತ್ತುಗಳು ಜನರ ಮನಸ್ಸನ್ನು ಕೂಡ ಆಕರ್ಷಣೆ ಮಾಡಿವೆ. ಶರೀಫ ಸಾಹೇಬರು 16ನೇ ಶತಮಾನದಲ್ಲಿ ಆಗಿ ಹೋದಂತಹ ಅನುಭಾವಿಗಳು. ಶರೀಫ ಸಾಹೇಬರು 16ನೇ ಶತಮಾನದಲ್ಲಿ ಜೀವಿಸಿದಂತಹ
ಅನುಭವಿ ವ್ಯಕ್ತಿ. ಅವರು ಶಿಶುನಾಳ ಎಂಬ ಗ್ರಾಮದಲ್ಲಿ ಜನನ ಆಗ್ತಾರೆ. ಶಿಶುನಾಳವು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಒಂದು ಸಣ್ಣ ಗ್ರಾಮ. ಈ ಸಣ್ಣ ಗ್ರಾಮದ ಮುಸ್ಲಿಂ ಕುಟುಂಬವೊಂದರಲ್ಲಿ ಶರೀಫರು 1819 ಮಾರ್ಚ್ 7 ಜನಿಸಿದರು. ಅವರ ತಂದೆ ಹಜರತ ಇಮಾಮ ಸಾಹೇಬರು, ತಾಯಿಯ ಹೆಸರು ಹಜೂಮ್. ವೃತ್ತಿಯಲ್ಲಿ ವ್ಯವಸಾಯಗಾರರಾದಂತಹ ಹಜರತ ಇಮಾಮರು ಅಲ್ಲನ ಆದರ್ಶ ಭಕ್ತರಾಗಿದ್ದರು. ಸಮಾಜ ಸೇವೆ, ಸಮಾಜ ಕಲ್ಯಾಣ ಇವರ ಜೀವನದ ಮಹತ್ ಗುರಿಯಾಗಿತ್ತು. ಬಡ ಕುಟುಂಬವಾದರೂ ನೆಮ್ಮದಿಯಿಂದ ಜೀವನವನ್ನು ಸಾಗಿಸುತ್ತಿದ್ದರು ಶರೀಫರ ಕುಟುಂಬದವರು. ಹಜರತ್ ಇಮಾಮ್ ಸಾಹೇಬರಿಗೆ ಬಹುಕಾಲದವರೆಗೆ ಮಕ್ಕಳಾಗಿರಲಿಲ್ಲ. ದಂಪತಿಗಳಿಬ್ಬರೂ ಕೂಡ ಹುಲಗೂರು ಸಂತ ಖಾದರ್ ಶಾ ವಲಿಯವರ ಸಮಾಧಿಗೆ ಅನನ್ಯ ಭಕ್ತಿಯಿಂದ ಮಕ್ಕಳನ್ನು ಅಪೇಕ್ಷಿಸಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಮುಂದೆ ಕೆಲವು ವರ್ಷಗಳಲ್ಲಿಯೇ ಅವರ ಪ್ರಾರ್ಥನೆ ಖಾದರ್ ಶಾರಿಗೆ ತಲುಪಿತೋ ಎಂಬಂತೆ ಹಾಜುಮ್ ಪುತ್ರರತ್ನಕ್ಕೆ ಜನ್ಮವಿತ್ತಳು. ಅಪರೂಪಕ್ಕೆ ಜನಿಸಿದ ಪುತ್ರರತ್ನಕ್ಕೆ ಮೊಹಮ್ಮದ್ ಶರೀಫ ಎಂದು ಹೆಸರನ್ನು ಇಡುತ್ತಾರೆ. ಮುಂದೆ ಇದೇ ಹೆಸರು ಶಿಶುನಾಳ ಶರೀಫ ಎಂದು ಜನಪ್ರಿಯವಾಯಿತು. ಗಮನಿಸಿ, ನಂತರ ಶರೀಫರ ಬಾಲ್ಯ ಶಿಶುನಾಳ ಗ್ರಾಮದಲ್ಲಿಯೇ ಕಳೆಯಿತು. ಪ್ರಾಥಮಿಕ ಶಿಕ್ಷಣದ ವಿದ್ಯಾಭ್ಯಾಸವೂ ಅಲ್ಲಿಯೇ ಆಯಿತು. ಮೊದಲು ಅವರು ಕನ್ನಡ ಕೂಲಿ ಮಠದಲ್ಲಿ ಓದಿದರು. ಶರೀಫರ ವಿದ್ಯಾಭ್ಯಾಸವು ಕನ್ನಡ ಮುಲ್ಕಿಯವರೆಗೆ ಅಂದರೆ 7ನೇ ತರಗತಿವರೆಗೆ ಮಾತ್ರ ಆಯಿತು. ಆದರೂ ಕೂಡ ಅವರು ಉರ್ದು ಹಾಗೂ ಮೋಡಿಗಳನ್ನು ಸ್ವಪ್ರಯತ್ನದಿಂದ ಕಲಿತಂತಹ ವ್ಯಕ್ತಿ. ಬಾಲ್ಯದಲ್ಲಿಯೇ ರಾಮಾಯಣ ಮಹಾಭಾರತಗಳೆಂದರೆ ತುಂಬ ಇಷ್ಟ ಇವರಿಗೆ. ಶರೀಫರಿಗೆ ಅಭಿನಯದಲ್ಲಿಯೂ ಕೂಡ ತುಂಬ ಆಸಕ್ತಿಯುಳ್ಳವರಾಗಿದ್ದರು. ರಾಮಾಯಣ, ಮಹಾಭಾರತ, ಅಲ್ಲಮ ಪ್ರಭು ಬಯಲಾಟಗಳಲ್ಲಿ ಪಾತ್ರವನ್ನು ಮಾಡುವುದರ ಮೂಲಕ ಪ್ರೇಕ್ಷಕರ ಅಂದರೆ ನೋಡುಗರ ಮನಸ್ಸುಗಳನ್ನು ಇವರು ತಣಿಸುತ್ತಿದ್ದರು. ಜಾತ್ರೆ, ಉತ್ಸವ ಮೊದಲಾದವುಗಳಲ್ಲಿ ಅನುಭಾವಿ ಕವಿಗಳಾದ ಸರ್ವಜ್ಞ, ನಿಜಗುಣ ಶಿವಯೋಗಿ, ಸರ್ಪಭೂಷಣ ಶಿವಯೋಗಿ ಮೊದಲಾದವರ ಕಾವ್ಯದ ವಾಚನವನ್ನು ಮಾಡುತ್ತಿದ್ದರು. ವಾಚನ ಅಂದರೆ ಓದುತ್ತಿದ್ದರು, ವಾಚನ ಮಾಡುತ್ತಿದ್ದರು, ಹೇಳುತ್ತಿದ್ದರು. ಜನ್ಮ ಮುಸ್ಲಿಂ ಕುಟುಂಬದಲ್ಲಿ ಆದರೂ ಕೂಡ ಹಿಂದೂ ಪರಂಪರೆಯೊಂದಿಗೆ ಶರೀಫರ ಬಾಲ್ಯ ಬೆರೆತು ಹೋಯಿತು. ಮತ್ತೊಂದೆಡೆ ಇಸ್ಲಾಂ ಹಬ್ಬಗಳಾದ ಮೊಹರಂ ಹಬ್ಬದಲ್ಲಿ ಮತ್ತು ಅದರ ಭಾಗವಾದ ಅಲಾವಿ ಕಬರ್ಲ ಆಚರಣೆಗಳಲ್ಲೂ ಕೂಡ ಇವರು ಭಾಗವಹಿಸ್ತಾ ಇದ್ದರು ಶರೀಫರು ಪ್ರಾಯಕ್ಕೆ ಬಂದ ಮೇಲೆ ಶಿಶುನಾಳ ಗ್ರಾಮದ ನೆರೆಯ ಹಳ್ಳಿಯೊಂದರಲ್ಲಿ ಕನ್ನಡ ಉಪಾಧ್ಯಾಯರಾಗಿ ಕೆಲವು ದಿನ ಕೆಲಸವನ್ನು ಮಾಡ್ತಾರೆ. ಉಪಾಧ್ಯಾಯರಾಗಿದ್ದಾಗಲೇ ಅವರ ವಿವಾಹವು ಕುಂದಗೋಳದಲ್ಲಿ ಫಕೀರ ಸಾಹೇಬರ ಜ್ಯೇಷ್ಠ ಪುತ್ರಿಯಾದಂತಹ ಫಾತಿಮಾರೊಂದಿಗೆ ಆಯಿತು. ಕೆಲ ಕಾಲದ ನಂತರ ಅವರಿಗೆ ಹುಟ್ಟಿದ ಏಕೈಕ ಪುತ್ರಿಯು ಕಾಲರ ರೋಗಕ್ಕೆ ಬಲಿಯಾದಳು. ಶರೀಫರು ನಡು ಹರೆಯದಲ್ಲಿಯೇ ಮಡದಿಯು ತೀರಿ ಹೋದಳು. ಮಗಳ ಮತ್ತು ಹೆಂಡತಿಯ ಮರಣಗಳಿಂದ ಶರೀಫರಿಗೆ ಸಹಿಸಲಾರದ ಆಘಾತವಾಯಿತು. ಆದರೂ ಕೂಡ ಧೃತಿಗೆಡದೆ ಶರೀಫರು ಅಂದರೆ ಧೈರ್ಯವನ್ನು ಕಳೆದುಕೊಳ್ಳದೆ ಶರೀಫರು ತಮಗಾದ ದುಃಖವನ್ನು ಸಾಧು ಸತ್ಪುರುಷರ ಸಹವಾಸದೊಂದಿಗೆ ಕಡಿಮೆ ಮಾಡಿಕೊಳ್ಳತೊಡಗಿದರು. ದೇವರ ಧ್ಯಾನ ಹಾಗೂ ಉಪಾಸನೆಗಳಲ್ಲಿ ತಮ್ಮ ಹೃದಯ ಕಾದ ಪೆಟ್ಟನ್ನು ಮರೆಯಲು ಹವಣಿಸಿದರು. ಮನೆಯ ಮಗ್ಗುಲಲ್ಲೇ ಒಂದು ಕಟ್ಟೆಯ ಮೇಲೆ ಆಧ್ಯಾತ್ಮ ಸುಬೋಧೆ, ಧರ್ಮ ನೀತಿ ಮಾತುಗಳನ್ನು ಬೋಧಿಸುವ ಹವ್ಯಾಸದಿಂದ ದುಃಖವನ್ನು ದೂರಗೊಳಿಸಿಕೊಂಡರು. ಗುರುಗಳಲ್ಲಿ ಭಕ್ತಿ ಭಾವವನ್ನು ತೋರಿ ನಡೆಯುವವರನ್ನು ಗುರುಪಂಥವೆಂದು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಗುರುಗಳಿಗೆ ಅಗ್ರಸ್ಥಾನ ಕೂಡ ಇದೆ. ಶರೀಫರು ಕೃಪೆಯನ್ನು ಪಡೆಯಲು ಮಠ ಮಂದಿರಗಳಿಗೆ ಹೋಗುತ್ತಿದ್ದರು. ಗುರುವಿಗಾಗಿ ತಡಕಾಡುತ್ತಿದ್ದರು, ಹವಣಿಸುತ್ತಿದ್ದರು. ಈ ಭಕ್ತ ಜೀವಕ್ಕೆ ದೇವರು ಫಲವನ್ನು ಇಯ್ಯದೇ ಇರಲಿಲ್ಲ, ಫಲವನ್ನು ಕೊಡದೇ ಇರಲಿಲ್ಲ. ಗುರು ಗೋವಿಂದ ಭಟ್ಟರೆಂಬ ಆದರ್ಶ ಗುರುಗಳು ಶರೀಫರಿಗೆ ದೊರಕಿದರು. ಗೋವಿಂದ ಭಟ್ಟರು ಕಲಶ ಗ್ರಾಮದವರು. ಜ್ಞಾನಿಗಳು, ವಿದ್ಯಾವಂತರು ಎಂದು ಖ್ಯಾತಿಯನ್ನು ಪಡೆದಂತಹವರು. ನಗೆ ಮುಖದ ಅವರು ಪ್ರಸಾದ ವಾಣಿಯ ದಿವ್ಯ ವ್ಯಕ್ತಿಗಳಾಗಿದ್ದರು. ಕೈಯಲ್ಲಿ ತಾಮ್ರದ ತಂಬಿಗೆ, ಹೆಗಲ ಮೇಲೆ ಪಂಚೆ, ನಡುವಿನಲ್ಲಿ ಲಂಗೋಟಿ ಇವರ ವೇಷಭೂಷಣಗಳಾಗಿದ್ದವು. ಗುರು ಗೋವಿಂದರು ಶಕ್ತಿಯ ಉಪಾಸಕರಾಗಿದ್ದರು. ಉದಾರ ಹೃದಯಗಳಾದ ಗೋವಿಂದ ಭಟ್ಟರು ಮಾನವ ಕುಲ ಒಂದೇ ಎಂಬ ಭಾವನೆಯನ್ನು ಉಳ್ಳಂತಹವರಾಗಿದ್ದರು. ಜಾತಿ ಮತಗಳ ಭೇದ ಎಂದರೆ ಇವರಿಗೆ ಆಗುತ್ತಿರಲಿಲ್ಲ. ಸ್ವಜಾತಿಯನ್ನಲ್ಲದ ತಮ್ಮ ಮುಸಲ್ಮಾನ ಶಿಷ್ಯನಿಗೆ ಮುಕ್ತ ಹೃದಯದಿಂದ ವಿದ್ಯಾದಾನವನ್ನು ಮಾಡಿದರು ಗುರು ಗೋವಿಂದ ಭಟ್ಟರು. ಗುರು ಶಿಷ್ಯರಿಬ್ಬರೂ ಕೂಡ ಒಂದೇ ತಟ್ಟೆಯಲ್ಲಿ ಊಟವನ್ನು ಮಾಡುತ್ತಿದ್ದರು.
ಅಸಮ ತೇಜೋರೂಪ ಕಿರಣದೊಳಗೆ ಬಂದು ದೊರಕಿದಾಗ ಗುರು ದೊರಕಿದ ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೆ ಗುರು ಗೋವಿಂದ ನೀ ಪರಮಗಾರುಡಿಗ ಎಂದು ಭಯ ಭಕ್ತಿಯಿಂದ ಶರೀಫರು ಹಾಡಿದ್ದಾರೆ. ಇದರಂತೆ ಅನೇಕ ಪದಗಳಲ್ಲಿ ಶರೀಫರು ಗುರು ಮಹಿಮೆಯನ್ನು ಕೂಡ ಸಾರಿದ್ದಾರೆ. ಗುರು ಶಿಷ್ಯರು ವಿಶೇಷವಾಗಿ ಕೂಡಿಕೊಂಡೇ ಇರುತ್ತಿದ್ದರು. ಶರೀಫರು ಮತ್ತು ಗುರು ಗೋವಿಂದ ಭಟ್ಟರು. ಮುಂದೆ ಗುರು ಶಿಷ್ಯರು ಇಬ್ಬರೂ ಕೂಡ ಅಂದಿನ ಸಮಾಜ ಬಹಿಷ್ಕಾರ ಗುರು ಶಿಷ್ಯರಿಬ್ಬರಿಗೂ ಕೂಡ ಅಂದಿನ ಸಮಾಜ ಬಹಿಷ್ಕಾರವನ್ನು ಹಾಕಿತ್ತು. ಹಾಳು ದೇವಾಲಯ ಮತ್ತು ಸಾರ್ವಜನಿಕ ಗುಡಿಗುಂಡಾರಗಳೇ ಇವರ ವಸತಿ ಸ್ಥಾನಗಳಾಗಿದ್ದವು. ಅವರು ವಾಸ ಮಾಡಲಿಕ್ಕೆ ಇದ್ದಂತಹ ಸ್ಥಳಗಳಾಗಿದ್ದವು. ಇವರನ್ನು ಸಮಾಜ ಬಹಿಷ್ಕಾರ ಮಾಡಿದಾಗ ಹಾಳು ಬಿದ್ದಂತಹ ದೇವಾಲಯಗಳು ಹಾಗೂ ಸಾರ್ವಜನಿಕ ಗುಡಿ ಗುಂಡಾರಗಳಲ್ಲಿ ಅವರು ವಾಸ್ತವ್ಯವನ್ನು ಹೂಡುತ್ತಾರೆ. ಸ್ಫಟಿಕದಂತಹ ಸ್ವಭಾವದವರಾದ ಶರೀಫರು ನಿಷ್ಠುರ ಸ್ವಭಾವದವರಾದ್ದರಿಂದ ಯಾವ ದಯಾ ದಾಕ್ಷಿಣ್ಯಗಳಿಗೂ ಒಳಗಾಗುತ್ತಿರಲಿಲ್ಲ. ಸಮಾಜದ ತಪ್ಪು ನಡತೆಗಳನ್ನು ತೀಕ್ಷ್ಣವಾಗಿ ತಿದ್ದಿ ಮಾನವ ಕುಲದ ಹಿತವನ್ನು ಬಯಸುತ್ತಿದ್ದರು ಶರೀಫರು. ಶರೀರದ ಮೇಲಿನ ಸ್ಮೃತಿ ಪ್ರಜ್ಞೆಗಳನ್ನು ಕಳೆದುಕೊಂಡು ದೇವೋನ್ಮಾದದಲ್ಲಿ ಲೀನವಾಗುತ್ತಿದ್ದರು. ಸುತ್ತಲಿನ ಗ್ರಾಮಗಳಿಗೆ ಹೋಗಿ ಅಲ್ಲಿಯೇ ಜನರ ತಿಳುವಳಿಕೆಯ ಮಟ್ಟದಲ್ಲಿ ಬೆರೆತು ಉಪದೇಶವನ್ನು ಕೂಡ ಮಾಡುತ್ತಿದ್ದರು. ಗುಡಿಗೇರಿಯ ಕುಂಜಾರ ಮುದುಕಪ್ಪನ ಮನೆಗೆ ವಿಶೇಷವಾಗಿ ಬರುವ ಹಾಗೂ ಅಲ್ಲಿಯೇ ಊಟ ಉಪಚಾರಗಳನ್ನು ತೀರಿಸಿಕೊಳ್ಳುವ ರೂಢಿಯನ್ನು ಇಟ್ಟುಕೊಂಡಿದ್ದರು ಶರೀಫರು ಅನುಭವ ಪದಗಳನ್ನು ಆನಂದ ಲಹರಿಯಲ್ಲಿ ನಾದ ಬ್ರಹ್ಮನೊಂದಿಗೆ ಒಂದಾಗಿ ಮೈಮರೆತು ಆಡುತ್ತಿರುವಾಗ ಆ ಹಾಡುಗಳನ್ನು ಕುಂಬಾರ ಮುದುಕಪ್ಪನೇ ಬರೆದುಕೊಳ್ಳುತ್ತಿದ್ದರು. ಶರೀಫರಿಗೆ ಆಟದ ಬೊಂಬೆಯಂತಿದ್ದ ಕುಂಬಾರ ಮುದುಕಪ್ಪನ ಮಗಳು ಬಸಮ್ಮ ಶರೀಫರ 100 ಹಾಡುಗಳನ್ನು ಚಾಚು ತಪ್ಪದೆ ಹೇಳುತ್ತಿದ್ದರು. ಇನ್ನು ಉಪವಾಸವಿರುವ ಪ್ರಸಂಗ ಬಂದರೂ ಬೇಡಿ ತಿಂದರೆ ಋಣಭಾರದಲ್ಲಿ ಸಿಲುಕಬೇಕಾಗುವುದಲ್ಲ ಎಂದು ಉಪವಾಸವಿರುತ್ತಿದ್ದರು. ಯಾರಾದರೂ ಪ್ರೀತಿಯಿಂದ ಕರೆದಾಗ ನೀಡಿದ್ದೇ ಪ್ರಸಾದ ಎಂದು ಸ್ವೀಕರಿಸುತ್ತಿದ್ದರು. ಗುಡಿಗೇರಿ ಕುಲಕರ್ಣಿಯವರು ಶರೀಫರ ಮೇಲಿನ ವಿಶೇಷ ಪೂಜ್ಯ ಭಾವನೆಯಿಂದ ಇವರಿಗೆ ದವಸ ಧಾನ್ಯಗಳನ್ನು ಕೊಟ್ಟು ಕಳಿಸುತ್ತಿದ್ದರು. ಇನ್ನು ಸಮಕಾಲೀನ ಮಠ ಮಾನ್ಯರ ಪ್ರಭಾವ ಶರೀಫರ ಮೇಲೆ ಆಗಿತ್ತು. ಅಂದರೆ ಅವರ ಕಾಲದಿಂದ ಇದ್ದಂತಹ ಮಠಗಳ ಒಂದು ಪ್ರಭಾವ ಇವರ ಮೇಲೆ ಅತಿಯಾಗಿ ಆಗಿತ್ತು. ಶರೀಫರ ಮೇಲೆ ಪ್ರಭಾವ ಬೀರಿದ ಸಮಕಾಲೀನ ಹಿರಿಯ ಕೇರಿಯೆಲ್ಲರ ಉಲ್ಲೇಖ ಶರೀಫರ ಹಾಡುಗಳಲ್ಲಿ ಇವೆ. ಸತ್ಪುರುಷರ ಅಂದರೆ ಒಳ್ಳೆಯ ಪುರುಷರ ಸಹವಾಸದಲ್ಲಿ ಬೆಳೆದು ಬಾಳಿದ ಶರೀಫರು ಶಿಶುನಾಳ ಗ್ರಾಮದಲ್ಲಿ 1885 ಮಾರ್ಚ್ 7ನೇ ದಿನಾಂಕದಂದು ಅವಸಾನ ಹೊಂದಿದರು. ಅಂದರೆ ತೀರಿಕೊಂಡರು. ಅಂತ್ಯವು ಶಾಂತಿಯುತವಾಗಿತ್ತು. ಮರಣಕ್ಕೆ ಮುಂಚೆ ಶರೀಫರು ಗುರು ಗೋವಿಂದರನ್ನು ಹಿರಿಯರನ್ನು ಸ್ಮರಿಸಿದರು. ಶಿಶುನಾಳಾಧೀಶನಿಗೆ ನಮೋ ಎಂದರು. ಕಾದರ ಲಿಂಗಕ್ಕೆ ನಮೋ ಎಂದರು. ಅವಸಾನಕ್ಕೆ ಕೆಲ ನಿಮಿಷಗಳ ಮುಂಚೆ ಅವರಿಗೆ ದಿವ್ಯ ಸ್ಫೂರ್ತಿಯುಂಟಾಗಿ ಬಿಡುತ್ತೇನೆ ದೇಹ ಬಿಡುತ್ತೇನೆ, ಭೂಮಿಗೆ ಕೊಡುತ್ತೇನೆ ದೇಹ ಬಿಡುತ್ತೇನೆ ಎಂದು ಹಾಡಿದರು ಶರೀಫರು. ಅಪೂರ್ವ ಅನುಭವ ಜೀವವೊಂದು ಪರತತ್ವ ಧ್ಯಾನದಲ್ಲಿಯೇ ಶಿವ ಸಾನ್ನಿಧ್ಯವನ್ನು ಹೊಂದಿತು. ಶರಣರ ಸಾವು ಮರಣದಲ್ಲಿ ನೋಡು ಎಂಬಂತೆ ಶರೀಫರು ಬದುಕಿದ್ದಾಗ ಅವರ ಬೆಲೆ ಯಾರಿಗೂ ತಿಳಿಯಲಿಲ್ಲ. ಮರಣ ನಂತರ ಅವರ ಘನತೆ ಲೋಕಕ್ಕೆ ಅರಿವಾಯಿತು. ಇನ್ನು ಕರ್ನಾಟಕದ ಕಬೀರರೆಂದು ಹೆಸರುವಾಸಿಯಾದಂತಹ ಶರೀಫರ ಪಾರ್ಥಿವ ಶರೀರವನ್ನು ಹಿಂದೂ ಮುಸ್ಲಿಂ ಸಮಾಜದವರು ತಮ್ಮ ತಮ್ಮ ಸಂಪ್ರದಾಯಗಳಂತೆ ಶವ ಸಂಸ್ಕಾರ ನಡೆಸಲು ಮುಂದಾದರು. ಒಂದು ಕಡೆಗೆ ಕುರಾನಿನ ಪಠಣ ನಡೆಯಿತು, ಮತ್ತೊಂದು ಕಡೆಗೆ ವೇದ ಮಂತ್ರ ಪಠಣ ನಡೆಯಿತು. ಒಂದೆಡೆ ಅಲ್ಲಾಹು ಅಕ್ಬರ್ ಎಂಬ ಉಗ್ಗಡವಿದ್ದರೆ ಮತ್ತೊಂದು ಕಡೆ ಹರಹರ ಮಹಾದೇವ ಎಂಬ ಉದ್ಘೋಷವೂ ಕೇಳಿಬರುತ್ತಿತ್ತು. ಎರಡೂ ಪರಂಪರೆಗೆ ಅನ್ವಯ ಶರೀಫರ ಅಂತ್ಯ ಸಂಸ್ಕಾರವು ನಡೆಯಿತು. ಎರಡು ಅಂದರೆ ಹಿಂದೂ ಮತ್ತು ಮುಸ್ಲಿಂ ಸಂಪ್ರದಾಯದಂತೆ ಅವರ ಒಂದು ಅಂತ್ಯ ಸಂಸ್ಕಾರ ನಡೆಯಿತು. ಅಪಾರ ಜನಸ್ತೋಮ ಪಾಲ್ಗೊಂಡು ದಾರ್ಶನಿಕ ಕವಿಗೆ ಅಶ್ರುತರ್ಪಣವನ್ನು ಮಾಡಿತ್ತು. ಜನಸಾಮಾನ್ಯರ ವರಕವಿ ಶರೀಫರ ಸಾಹಿತ್ಯ ಶ್ರೀಮಂತವಾದದ್ದಾಗಿದೆ. ಈ ಸಂತ ಕವಿಯಿಂದಾಗಿ ಶಿಶುನಾಳ ಗ್ರಾಮಕ್ಕೆ ಒಂದು ಬೆಲೆ ಬಂದಿದೆ. ಸಾಹಿತಿಗಳಿಗೆ, ರಸಿಕರಿಗೆ, ಕಲೋಪಾಸಕರಿಗೆ ಯಾತ್ರಾ ಸ್ಥಳವಾಗಿದೆ ಗ್ರಾಮ. ಇನ್ನು ಶರೀಫರ ಮಾರ್ಗದರ್ಶನಕ್ಕಾಗಿ ಕನ್ನಡ ಮಾನವ ಕೋಟಿ ಅವರಿಗೆ ಋಣಿಯಾಗಿದೆ. ಇದಾಗಿದೆ 10ನೇ ತರಗತಿಯ ಗದ್ಯಪಾಠ. ಸಂತ ಶಿಶುನಾಳ ಶರೀಫ ಸಾಹೇಬರು ರಚನೆ ಮಾಡಿರುವಂತಹ ಕೃತಿಕಾರರು RS ಸುಂಕದ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು.